ಹಿಂದೂ ಸಮಾಜೋತ್ಸವವನ್ನು ಹಾವೇರಿಯಲ್ಲಿ ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ನಾಡಿನಲ್ಲಿ ಹಿಂದೂ ಸಂಸ್ಕೃತಿ ಉಳಿಬೇಕು, ಬೆಳೆಯಬೇಕು. ಹಿಂದೂ ಸಮಾಜ ಮತ್ತೆ ಗಟ್ಟಿಯಾಗಿ ನಿಲ್ಲಬೇಕು. ಹಿಂದೂ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ತಲೆ ಎತ್ತಿ ಬದುಕುವ ಹಾಗೆ ಶಕ್ತಿಯನ್ನು ತುಂಬುವ ಕೆಲಸವನ್ನು ಪ್ರತಿಯೊಬ್ಬರೂ ಕೂಡ ಭಾರತೀಯರಾದಂಥವ್ರು ನಾವೆಲ್ಲ ಮಾಡಬೇಕಾಗಿದೆ. ಜಗತ್ತಿನ ಇತಿಹಾಸದಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕವಾಗಿ ಇಡೀ ಜಗತ್ತಿಗೆ ಒಂದು ಉತ್ತಮ ಸಂದೇಶವನ್ನು ಕೊಟ್ಟ ದೇಶ ಅದು ಭಾರತ ಮತ್ತು ಹಿಂದೂ ರಾಷ್ಟ್ರ. ಹೀಗಾಗಿ ಹಿಂದೂಸ್ತಾನವನ್ನು ಜಗತ್ತಿನ ಜನತೆ ಗೌರವಿಸ್ತಾರೆ, ಪೂಜಿಸ್ತಾರೆ, ಅಷ್ಟೇ ಭಯಭಕ್ತಿಯಿಂದ ನಡೆದುಕೊಳ್ತಾರೆ. ಎಲ್ಲ ದೇಶಗಳು ಸೌಹಾರ್ದಯುತವಾಗಿ ಬದುಕಬೇಕು, ಸಮನ್ವಯತೆಯಿಂದ ನಡೆದುಕೊಳ್ಳಬೇಕು ಎಂಬ ಸದಾಶಯದ ಸಂಕಲ್ಪದಿಂದ ಇಡೀ ನಾಡಿಗೆ ಒಂದು ಸೌಹಾರ್ದತೆಯನ್ನು ಪಾಠ ಹೇಳಿಕೊಟ್ಟ ಜಗತ್ತಿನ ಮೊದಲ ದೇಶ ಭಾರತ, ಅದು ಹಿಂದೂಸ್ತಾನ. ಹೀಗಾಗಿ ಹಿಂದೂಗಳಾದಂತಹ ನಾವೆಲ್ಲರೂ ಉತ್ತಮವಾದಂತಹ ಸದಾಚರಣೆ ಸತ್ಕ್ರಿಯೆಗಳನ್ನು ಮಾಡೋದರೊಂದಿಗೆ ಸ್ವಧರ್ಮನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಅಳವಡಿಸಿಕೊಂಡು ಮುನ್ನಡೆಯುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಜಗತ್ತಿಗೆ ಸಾಂಸ್ಕೃತಿಕ ಪಾಠ ಹೇಳಿಕೊಟ್ಟಂತಹ ನಾವುಗಳು ನಮ್ಮದನ್ನು ಮರೆಯದೆ ನಮ್ಮದನ್ನು ಗಟ್ಟಿಯಾಗಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಅಳವಡಿಸ್ಕೊಂಡು ಹೋಗಬೇಕಾಗಿದೆ. ಪರಕೀಯರು, ಪರದೇಶದವರು ಮತ್ತು ಪರಧರ್ಮದವರು ನಮ್ಮ ನಾಡಿನ ಮೇಲೆ, ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡಿದಾಗ ಅದನ್ನು ಸಹಿಸಿಕೊಳ್ಳದೆ ದಿಟ್ಟವಾಗಿ ಅದನ್ನು ಎದುರಿಸುವ ಕಾರ್ಯ ಮಾಡಬೇಕಾಗಿದೆ. ನಮ್ಮ ನಾಡಿನಲ್ಲಿ ಅನೇಕ ಮತಾಂತರಗಳಾಗಿರ್ಬೋದು ಅಥವಾ ಸಾಂಸ್ಕೃತಿಕ ಅತ್ಯಾಚಾರ ಆಗಿರ್ಬೋದು, ಅವುಗಳು ನಡೆದಂತಹ ಸಂದರ್ಭದಲ್ಲಿ ಯಾರೂ ಕೈ ಕಟ್ಟಿ ಕುಳಿತುಕೊಳ್ಳದೆ ನಾವೆಲ್ಲ ಎದೆತಟ್ಟಿ ಅದನ್ನು ಎದುರಿಸುವ ಧೈರ್ಯವನ್ನು ಮಾಡಬೇಕಾಗಿದೆ. ನಮ್ಮ ಮನೆಯ ಪಕ್ಕದಲ್ಲಿ ಏನೋ ನಡೆದಾಗ ಸುಮ್ಮನೆ ಇರದೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು. ನಮ್ಮ ಕೆಳಗೇ ಬೆಂಕಿ ಬಿದ್ದಾಗ ನಾವು ಇನ್ನೂ ಸುಮ್ಮನೆ ಕುಳಿತುಕೊಂಡರೆ ನಾವೇ ಸುಟ್ಟು ಹೋಗ್ತೀವಿ ಅನ್ನುವ ಕಲ್ಪನೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಬರಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಹಿಂದೂ ಸಮಾಜೋತ್ಸವ ಇದೊಂದು ಎಚ್ಚರಿಕೆಯ ಗಂಟೆ ಅಥವಾ ಇದೊಂದು ನಮ್ಮನ್ನು ಎಚ್ಚರಿಸುವಂತಹ ಒಂದು ಉಪಾಯ ಅಂತ ನಾವೆಲ್ಲರೂ ಕೂಡ ತಿಳಿದುಕೊಂಡು ಹಿಂದೂ ಸಮಾಜೋತ್ಸವದಲ್ಲಿ ಸರ್ವರೂ ಕೂಡ ಪಾಲ್ಗೊಂಡಿದ್ದೀರಿ. ನಿಮ್ಮ ಮಕ್ಕಳಿಗೆ ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರಗಳನ್ನು ಅಳವಡಿಸ್ಕೊಳ್ಬೇಕು, ಭಾರತೀಯ ಪರಂಪರೆಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ನಮ್ಮ ದೇಶದ ಸಂಸ್ಕಾರ ಎಲ್ಲಿ ಸಿಗ್ತದೆ, ಹಿಂದೂ ಸಂಸ್ಕೃತಿ ಎಲ್ಲಿ ಸಿಗ್ತದೆ ಅಂಥಲ್ಲಿ ನಮ್ಮ ಮಕ್ಕಳನ್ನು ಶಿಕ್ಷಣಕ್ಕಾಗಿ ಕಲಿಸೋದರೊಂದಿಗೆ ನಾವೆಲ್ಲರೂ ಕೂಡ ಒಂದು ಹೊಸ ಕ್ರಾಂತಿಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಆಂಗ್ಲ ಸಂಸ್ಕೃತಿಯನ್ನು ಬೆನ್ನು ಹತ್ತಿ ನಮ್ಮ ಸಂಸ್ಕೃತಿಯನ್ನು ಮರೆಯುವುದಕ್ಕಿಂತ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಎಚ್ಚರಿಸುವ, ಹಿಂದೂ ಸಂಸ್ಕೃತಿಯನ್ನು ಪ್ರೀತಿಸುವಂಥ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಹಚ್ಚೋದರೊಂದಿಗೆ ಮತ್ತೆ ಈ ನಾಡಿನಲ್ಲಿ ಒಂದು ಸಾಂಸ್ಕೃತಿಕ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕವಾದಂತಹ ಹಿರಿಮೆ ಗರಿಮೆಗಳನ್ನು ಹಿಂದೂ ಸಮಾಜ ಮೆರೆಯಲಿ ಅನ್ನುವುದೇ ಈ ಸಮಾಜೋತ್ಸವದ ಕಾರ್ಯ ಆಗಿದೆ. ಈ ಪಾಲ್ಗೊಂಡಂಥ ಎಲ್ಲ ಹಿಂದೂ ಬಾಂಧವರಿಗೆ ಶುಭಾಶಯಗಳನ್ನು ಕೋರ್ತಾ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ.